Exercise 11.1 second question ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ. Find the total surface area of a cone. So ಅವ್ರು ಏನು ಕೇಳ್ತಾ ಇದ್ದಾರೆ, ESA of a cone ಕಂಡುಹಿಡಿಯಬೇಕು. ಓಕೆ, ಆಮೇಲೆ ಅವ್ರು ಏನು ಕೊಟ್ಟಿದ್ದಾರೆ ನೋಡ್ರಿ, if its slant height is 21 meter, slant height ಎಷ್ಟು ಕೊಟ್ಟಿದ್ದಾರೆ, 21 meter ಅಂತ ಕೊಟ್ಟಿದ್ದಾರೆ. ಓಕೆ, L ವ್ಯಾಲ್ಯೂ 21 and diameter of its base ಬಂದ್ಬಿಟ್ಟು 24 meter. ಸೊ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ, 24 ಮೀಟರ್ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಏನಾಗುತ್ತೆ ಅವಾಗ, ಡಯಾಮೀಟರ್ ಅರ್ಧ. ಸೊ ನಥಿಂಗ್ ಬಟ್ 24/2 ಆಗುತ್ತೆ. ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 12 ಜಾ. ಸೊ ರೇಡಿಯಸ್ ಬಂದ್ಬಿಟ್ಟು 12 ಮೀಟರ್. ಓಕೆ, ಸೊ ಈಗ ಏನ್ ಮಾಡೋಣ, TSA ಆಫ್ ಕೋನ್ ಕಂಡಿಡಿಯೋಣ. TSA ಆಫ್ ಕೋನ್ ಬಂದ್ಬಿಟ್ಟು ಫಾರ್ಮುಲಾ ಬಂದ್ಬಿಟ್ಟು ಏನು, πr ಇಂಟು L ಪ್ಲಸ್ ಆರ್. ಓಕೆ, ಇದು ಬಂದ್ಬಿಟ್ಟು ಫಾರ್ಮುಲಾ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. π ವ್ಯಾಲ್ಯೂ ಏನು, 22/7 ಇಂಟು ಆರ್ ವ್ಯಾಲ್ಯೂ ಏನು, 12 ಇಂಟು ಎಲ್ ವ್ಯಾಲ್ಯೂ ಏನಿದೆ, ಎಲ್ ವ್ಯಾಲ್ಯೂ 21 ಕೊಟ್ಟಿದ್ದಾರೆ, ಪ್ಲಸ್ ರೇಡಿಯಸ್ ಬಂದ್ಬಿಟ್ಟು 12. ಓಕೆ, ಈಗ 22/7 ಇಂಟು 12 ಇಂಟು, ಓಕೆ, ಸೊ ಇದೇನಾಗುತ್ತೆ 21 + 12 33 ಆಗುತ್ತೆ. ಈಗ ನೀವು ನೋಡಿದ್ರೆ ಎಲ್ಲಿ ಕ್ಯಾನ್ಸಲ್ ಆಗಲ್ಲ. ಓಕೆ, ಸೊ ನಾವೇನ್ ಮಾಡೋಣ, ಈಗ ಫಸ್ಟ್ ಮಲ್ಟಿಪ್ಲೈ ಮಾಡ್ಬಿಡೋಣ ಮೇಲೆ. ಓಕೆ, ಸೊ 12 2 ಜಾ 24 ಆಯ್ತು, 12 2 ಜಾ 24 + 2 26 ಆಯ್ತು, ಇಂಟು 33 ಹೋಲ್ ಡಿವೈಡೆಡ್ ಬೈ 7. ಓಕೆ, ನಾನು ಇಲ್ಲಿ ಏನ್ ಮಾಡಿದೆ, ಜಸ್ಟ್ 22 ಇಂಟು 12 ಮಾತ್ರ ಮಲ್ಟಿಪ್ಲೈ ಮಾಡಿದೆ. ಓಕೆ, ಇಷ್ಟು ಬಂತು. ಈಗ ಏನ್ ಮಾಡೋಣ, 264 ಇಂಟು 33 ಮಾಡೋಣ. ಓಕೆ, 264 ಇಂಟು 33 ಮಾಡಿದ್ರೆ ಏನಾಗುತ್ತೆ, 3 4 ಜಾ 12, 3 6 ಜಾ 18 + 1 19 ಆಗುತ್ತೆ. 1 ಕ್ಯಾರಿ, 3 2 ಜಾ 6 + 1 7 ಆಗುತ್ತೆ. ಸೊ ಇಲ್ಲಿ ನಥಿಂಗ್ ಬಟ್ 792 ಪ್ಲಸ್ ಇನ್ನೊಂದು 3 ಇಂದ ಮಲ್ಟಿಪ್ಲೈ ಮಾಡೋದು ಕೂಡ ಅದೇ 792 ಬರುತ್ತೆ. ಸೊ ಏನಾಗುತ್ತೆ, 2 9 + 2 11, 9 + 1 10, 10 + 7 17, 7 + 1 8 ಆಗುತ್ತೆ. ಸೊ ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬಂತು, 8712 ಡಿವೈಡೆಡ್ ಬೈ 7 ಬರುತ್ತೆ. ಸೊ ಇವಾಗ ಏನ್ ಮಾಡೋಣ, ಡಿವಿಷನ್ ಮಾಡೋಣ. ಓಕೆ, ಈಗ ಡಿವೈಡ್ ಮಾಡ್ತೀನಿ. ಓಕೆ, ಸೊ ಏನು 8712 ನ 7 ಇಂದ ಡಿವೈಡ್ ಮಾಡೋಣ. 7 1 ಜಾ 7, 8 ಅಲ್ಲಿ 7 ಹೋದ್ರೆ 1. ಓಕೆ, ಈ 7 ಕೆಳಗಡೆ ಬರುತ್ತೆ. 7 2 ಜಾ 14 ಆಯ್ತು. 7 ಅಲ್ಲಿ 4 ಹೋದ್ರೆ 3, 1 ಅಲ್ಲಿ 1 ಹೋದ್ರೆ 0. ಓಕೆ, ಇದು ಕೆಳಗಡೆ ಬರುತ್ತೆ, 31 ಆಗುತ್ತೆ. 7 4 ಎಷ್ಟು, 28. ಓಕೆ, 31 ಅಲ್ಲಿ 28 ಹೋದ್ರೆ 3 ಉಳಿತು. ಓಕೆ, ಸೊ ಏನಾಯ್ತು, ಈ 2 ಕೆಳಗಡೆ ಬರುತ್ತೆ. ಓಕೆ, ಈಗ ಮತ್ತೆ ನೀವು ನೋಡಿದ್ರೆ 7 4 ಜಾ 28, 32 ಅಲ್ಲಿ 28 ಹೋದ್ರೆ ಎಷ್ಟಾಗುತ್ತೆ, 4 ಉಳಿಯುತ್ತೆ. ಓಕೆ, 0.2 7 5 ಜಾ 35. ಓಕೆ, 40 ಅಲ್ಲಿ 35 ಹೋದ್ರೆ 5, 1 ಪಾಯಿಂಟ್ ಐತೆ, 1 0 ತಗೋಬಹುದು. ಮತ್ತೆ 7 7 ಜಾ 49, 50 ಅಲ್ಲಿ 49 ಹೋದ್ರೆ 1 ಆಯ್ತು, 1 ಪಾಯಿಂಟ್ ಇದೆ, 0 ತಗೋಬಹುದು. 7 1 ಜಾ 7, 10 ಅಲ್ಲಿ 7 ಹೋದ್ರೆ 3. ಓಕೆ, ಸೊ ಈಗ ನೀವು ನೋಡ್ರೆ ಡೆಸಿಮಲ್ ಆದ್ಮೇಲೆ 3 ನಂಬರ್ ಬರೋವರೆಗೂ ನೀವೇನ್ ಮಾಡ್ರಿ, ಡಿವಿಷನ್ ಮಾಡ್ರಿ. ಸೊ ಈಗ ಏನ್ ಬಂತು, 1244.571. ಈಗ ಡೆಸಿಮಲ್ ಆದ್ಮೇಲೆ ಥರ್ಡ್ ನಂಬರ್ ನೋಡ್ರಿ, ಇಲ್ಲಿ ಥರ್ಡ್ ನಂಬರು 5 ಮತ್ತೆ 5 ಕಿಂತ ಕಡಿಮೆ ಇದೆ. ಓಕೆ, ಸೊ ಅವಾಗ ಏನ್ ಮಾಡ್ಬೇಕು, ಈ ನಂಬರ್ನ ನೆಗ್ಲೆಕ್ಟ್ ಮಾಡ್ಬಿಡ್ಬೇಕು. ಸೊ ಜಸ್ಟ್ ಏನ್ ಬರೀಬೇಕು, 1244.57 ಅಂತ ಬರೀಬೇಕು. ಸೊ ಇಲ್ಲಿ ಏನ್ ಬರ್ತೀವಿ, ಇದನ್ನ ಡಿವೈಡ್ ಮಾಡಿದ್ರೆ ಏನ್ ಬಂತು, 1244.57. ಓಕೆ, TS ಅಂದ್ರೆ ಏರಿಯಾ. ಏರಿಯಾದಾಗ ಏನ್ ಮಾಡ್ಬೇಕು, ಅವ್ರು ಮೀಟರ್ ಕೊಟ್ಟಿದ್ರೆ ನಾವು ಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಏರಿಯಾ ವಾಲ್ಯೂ ಸ್ಕ್ವೇರ್ ನ ಬರಿಬೇಕು, ಅವ್ರು ಮೀಟರ್ ಕೊಟ್ರೆ ಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಸೊ ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.